ಮಾಡ್ತಿದ್ದಾರೆ. ಪ್ರಮುಖವಾಗಿ ಅಲ್ಲಿನ ಜನ ಸೇರಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ಮಹೇಶ್ ನೋಡಿ, ಅಲ್ಲಿ ಘಟನೆ ನಡೆದಿರುವಂಥ ಕಟ್ಟಡದ 3ನೇ ಮಹಡಿಯನ್ನು ತೋರಿಸ್ಬೋದಾ, ಆ ಏರಿಯಾವನ್ನು ತೋರಿಸ್ಬೋದಾ ಮಹೇಶ್? ಮತ್ತೆ ಸಂಪರ್ಕ ಮಾಡ್ತೀನಿ ಮಹೇಶ್, ಹಾಗೆ ಸಂಪರ್ಕದಲ್ಲೇ ಇರಿ. ನೋಡಿ, ಈಗ 10 ರಿಂದ 15 ದಿನಗಳ ಹಿಂದೆ ಯುವತಿ 25 ರಿಂದ 26 ವರ್ಷ ವಯಸ್ಸಿನ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಅಲ್ಲಿ ಫ್ರಿಡ್ಜ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಭೀಕರ ಹತ್ಯೆ. ಯುವತಿಯನ್ನ ಕೊಂದು ಫ್ರಿಡ್ಜ್ನಲ್ಲಿ ಇಟ್ಟು ಪಾಪಿ ಪರಾರಿ ಆಗಿದ್ದಾನೆ. ವಾಯಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಭೀಕರ ಕೊಲೆ ಪ್ರಕರಣ ಇದು. ಭೀಕರ ಕೊಲೆ ಪ್ರಕರಣ. ಬೆಂಗಳೂರಲ್ಲಿ ಇಂಥ ಒಂದು ಘಟನೆ ನಡೆದಿದ್ದೇ ಇಲ್ಲ. ಕೊಲೆಗಳಾಗ್ತಾ ಇತ್ತು, ಆದರೆ ಈ ರೀತಿಯಾಗಿ ಭೀಕರವಾಗಿ ಕೊಲೆ ನಡೆದಿರಲಿಲ್ಲ. ಅದು ಕೊಲೆ ಮಾಡಿ ದೇಹದ ಭಾಗಗಳನ್ನು ತುಂಡು ಮಾಡಿ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಪಾಪಿ ಎಸ್ಕೇಪ್ ಆಗಿದ್ದಾನೆ. 15 ದಿನ ಆಗಿದೆ. ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಮಹೇಶ್ ನಮ್ಮ ಕ್ರೈಮ್ ರಿಪೋರ್ಟರ್ ಅಲ್ಲಿಂದನೇ ಒಂದು ರಿಪೋರ್ಟನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಸ್ಥಳಕ್ಕೆ ಕೇಂದ್ರ ವಿಭಾಗದ ಡಿ ಸಿ ಪಿ ಆಗಿರುವಂಥ ಶೇಖರ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮಹೇಶ್ ನೋಡಿ, 15 ದಿನ ಆಗಿರಬಹುದು ಕೊಲೆ ಆಗಿ ಅಂತೇಳಿ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಈ ವಿಚಾರ, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಮಾಹಿತಿ ಕೊಡ್ಬೋದಾ ಮಹೇಶ್? ಕ್ಯಾಮ್ರಾ ತೆಗೆದು ತೋರಿಸುವಂತ ಬರೋಕ್ಕೆ ಅದಕ್ಕೋಸ್ಕರ ಬಂದ್ವಿ ಅಷ್ಟೇ. ಅವ್ರು ಯಾರು ಏನು ಸರ್, ಯಾರು ಎಷ್ಟು ಜನ ಇದ್ರು ಆ ರೂಮಲ್ಲಿ ಅಂತ ಏನೋ ಗೊತ್ತಿಲ್ಲ. ಅವರೆಲ್ಲ ಇವಾಗ ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ. ಅವ್ರು ಯಾರು ಏನು ನಾವು ಸರಿಯಾಗಿ ನೋಡೇ ಇಲ್ಲ. ನಾವು ಆ ಬಿಲ್ಡಿಂಗ್ ಓನರ್ ಅವರೆಲ್ಲ ಅವ್ರದ್ದು ಏನಾದರೂ ವಿಚಾರ ಸರ್? ಇನ್ಚಾರ್ಜ್ ಅವ್ರು ಮಾತ್ರ ಅಲ್ಲಿ ಇದ್ದಾರೆ. ಇನ್ಚಾರ್ಜ್ ಅಲ್ಲೇ ಅದೇ ಇದ್ದಾರೆ, ಕುಮಾರ್ ಅಂದ್ಬಿಟ್ಟು, ಪ್ರಕಾಶ್ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಸ್ವಲ್ಪ ವಿಚಾರಿಸಿ ನೋಡಿ. ಮೇಡಮ್, ಈ ರೀತಿಯಾದಂಥ ಒಂದು ಘಟನೆ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದಷ್ಟು ನ್ಯೂಸ್ಗಳು ಕೂಡ ನೀವು ನೋಡ್ತಿದ್ರಿ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೇಳಿ. ಈ ಥರ ಒಂದು ಘಟನೆ ನಡೆದಿದೆ, ಏನು ಹೇಳ್ತೀರಾ ಮೇಡಮ್? ಅದೇ ಸರ್ ಹೇಳೋದು, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಏನು ಹೇಳೋದು, ಈ ಥರ ವಿಷಯ ಎಲ್ಲ ನೋಡಿದಾಗ ಬೇಜಾರು ಸುಮ್ಮನೆ. ಮೇಡಮ್, ಇವ್ರು ಈ ಒಂದು ಇದೇ ಏರಿಯಾದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ, ಆದರೂ ಕೂಡ ಇಷ್ಟು ದಿನ ಆದರೂ ಒಬ್ಬರು ಕೂಡ ಡೌಟ್ ಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 25 ರಿಂದ 26 ವಯಸ್ಸಿನ ಆಸುಪಾಸಿನ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿ ಈಗ ಪಾಪಿ ಎಸ್ಕೇಪ್ ಆಗಿದ್ದಾನೆ. ನೋಡಿ ಆತನ ಮನಸ್ಥಿತಿ. 10-15 ದಿನಗಳ ಹಿಂದೆ ಬರ್ಬರವಾಗಿ ಕೊಲೆ ಮಾಡಿ ಪೀಸ್ ಮಾಡಿ ದೇಹದ ಅಂಗಾಂಗಗಳನ್ನು ಫ್ರಿಡ್ಜ್ನಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಇಷ್ಟೊತ್ತಿಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುತ್ತೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಮನೆಯ 3ನೇ ಮಹಡಿಯಲ್ಲಿ ಆಗಿರುವಂಥ ಘಟನೆ ಇದು. 3ನೇ ಮಹಡಿಯಲ್ಲಿ ಆಗಿರುವಂಥ ಘಟನೆ ಇದು. ಹೇಗೆ ಪ್ರಕರಣ ಬೆಳಕಿಗೆ ಬಂತು, ಹೇಗೆ ಗೊತ್ತಾಯಿತು ಅನ್ನೋದೇ ಈಗ ಇನ್ನಷ್ಟು ಅಪ್ಡೇಟ್ ಆಗಬೇಕಾಗಿರುವಂಥ ಮಾಹಿತಿ. ನೋಡಿ, ವಾಯಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿನಾಯಕ ನಗರ ಅಂತ ಇದೆ. ಆ ವಿನಾಯಕ ನಗರದಲ್ಲಿ ನಡೆದಿರುವಂಥ ಬರ್ಬರ ಕೊಲೆ ಪ್ರಕರಣ. ಯುವತಿ 25 ರಿಂದ 26 ವರ್ಷ ಇರಬಹುದು. ಯುವತಿಯನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿ ಆ ದೇಹದ ಭಾಗಗಳನ್ನು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಫ್ರಿಡ್ಜ್ನಲ್ಲಿ ಇಟ್ಟಿದ್ರಿಂದ ಹೊರಗಡೆ ಅದರ ವಾಸನೆಯೂ ಗೊತ್ತಾಗಿಲ್ಲ. ಆದರೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದೇ ಇನ್ನಷ್ಟು ತಿಳಿಬೇಕಾಗಿರುವಂಥ ಮಾಹಿತಿ. ಮಹೇಶ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಹಲೋ ಮಹೇಶ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕವನ್ನು ಮಾಡ್ತೀವಿ. ಈಗ ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ಎಲ್ಲರೂ ಕೂಡ ಮಾಸ್ಕನ್ನು ಹಾಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪೊಲೀಸರು. ಇಡೀ ವಾಯಲಿಕಾವಲ್ನ ಪೊಲೀಸರೆಲ್ಲರೂ ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೇಂದ್ರ ವಿಭಾಗದ ಡಿ ಸಿ ಪಿ ಆಗಿರುವಂಥ ಶೇಖರ್ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಹೇಶ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೊಡೋಣ, ತಗೊಳ್ಳೋಣ. ಎಸ್ ಮಹೇಶ್, ಈಗ ಅಲ್ಲಿ ಘಟನೆ ನಡೆದಿರುವಂಥ ಜಾಗವನ್ನು ತೋರಿಸ್ಬೋದಾ? ಜೊತೆಗೆ 10 ರಿಂದ 15 ದಿನದ ಹಿಂದೆ ಈ ಕೊಲೆ ಆಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಆದರೆ
ಈಗ ಇದು ಹೇಗೆ ಗೊತ್ತಾಯ್ತು ಮಹೇಶ್? ನಾಗೇಂದ್ರ ಬಾಬು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಿದೆ. ಅಂದರೆ 10 ರಿಂದ 15 ದಿನಗಳಾದರೂ ಕೂಡ ಇಲ್ಲಿನ ಸ್ಥಳೀಯರಿಗೆ ಆ ಒಂದು ವಿಚಾರದ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೂ ಕೂಡ ಆ ಒಂದು ವ್ಯಕ್ತಿ ಒಂದು ಕೊಲೆಯನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ. ಸದ್ಯಕ್ಕೆ ನಾನು ಈ ಒಂದು ಕ್ರೈಮ್ ಒಂದು ಏರಿಯಾನ ತೋರ್ಸೋಕ್ಕೆ ಹೋಗ್ತೀನಿ. ಈಗಾಗಲೇ ಈ ಒಂದು ಏರಿಯಾ ಏನಿದೆ ಅಂದರೆ ವಿನಾಯಕ್ ನಗರ ವಯಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ವಿನಾಯಕ್ ನಗರದಲ್ಲಿ ಈ ಒಂದು 3 ಅಂತಸ್ತಿರುವಂಥ ಈ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಘಟನೆ ನಡೆದಿದೆ. ಈಗಾಗಲೇ ಆ ಒಂದು ಬಿಲ್ಡಿಂಗ್ನಲ್ಲಿ ಇದ್ದಂಥ ಹಳೆ ಬಾಡಿಗೆದಾರರು ಕೂಡ ಒಂದು ಮಾಹಿತಿಯನ್ನು ಹೇಳುವಂಥ ಕೆಲಸನ ಮಾಡ್ತಿದ್ರು. ಆ ಒಂದು ಯುವತಿ ಸಾಕಷ್ಟು ಕಳೆದ 2-3 ತಿಂಗಳಿಂದ ಈ ಒಂದು ಬಿಲ್ಡಿಂಗ್ನಲ್ಲಿ ವಾಸ ಇದ್ದಂಥ ಸಂದರ್ಭದಲ್ಲಿ ಆಗಾಗ ಇಲ್ಲಿ ಓಡಾಡ್ತಿದ್ರು. ಯಾವಾಗಲೂ ಕೂಡ ಮಾಸ್ಕ್ಗಳನ್ನು ಹಾಕೊಂಡು ಇಬ್ಬರು ಕೂಡ ಓಡಾಡ್ತಿದ್ರು ಅನ್ನೋಂಥ ಮಾಹಿತಿಯನ್ನು ಸ್ಥಳೀಯರು ನೀಡುವಂಥ ಕೆಲಸನ ಮಾಡ್ತಿದ್ರು. ಆದರೆ ಕಳೆದ 10-15 ದಿನಗಳ ಮುಂಚೆ ಆ ಒಂದು ಯುವತಿ ಕಾಣ್ತಿರ್ಲಿಲ್ಲ. ಆ ಒಂದು ಯುವಕ ಆಗಾಗ ಓಡಾಡ್ತಿದ್ದ. ಆದರೆ ಇಲ್ಲಿನ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ. ಯಾಕಂದರೆ ಒಳಗಡೆ ಆತ ಕೊಲೆ ಮಾಡಿ ಆ ಒಂದು ದೇಹಗಳನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿರುವಂಥ ಕೆಲಸವನ್ನು ಮಾಡಿರ್ತಾರೆ. ಆದರೆ ಇಷ್ಟು ದಿನಗಳ ಕಾಲ ಆ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಸ್ಮೆಲ್ ಕೂಡ ಬರದಂತೆ ಒಂದಷ್ಟು ಕೆಮಿಕಲ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಕೆಮಿಕಲ್ಗಳನ್ನು ಅಲ್ಲಿ ಸಿಂಪಡಿಸಿ ಆತ ಅದನ್ನು ಸ್ಮೆಲ್ ಬರದಂತೆ ನೋಡ್ಕೊಂಡಿದ್ದ ಅನ್ನುವಂಥ ಶಂಕೆ ಈಗಾಗಲೇ ವ್ಯಕ್ತವಾಗ್ತಿದೆ. ಯಾವಾಗ ಇವತ್ತು ಒಂದಷ್ಟು ಸ್ಮೆಲ್ ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಜಾಸ್ತಿ ಆಗಿರುತ್ತೆ ಸ್ಮೆಲ್, ಅಂದರೆ ಅಕ್ಕಪಕ್ಕದ ಮನೆಯವರಿಗೆ ಮತ್ತು ಕೆಳಗಿನ ಮನೆಯವ್ರಿಗೂ ಕೂಡ ಒಂದು ಸ್ಮೆಲ್ ಬರೋದಕ್ಕೆ ಶುರುವಾಗಿರುತ್ತೆ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ಸ್ಥಳೀಯರಿಗೂ ಕೂಡ ಆ ಒಂದು ವಿಚಾರದ ಬಗ್ಗೆ ಮಾತನಾಡ್ಕೊಳ್ತಾರೆ. ಯಾವುದಕ್ಕೂ ಕೂಡ ಒಳಗಡೆ ಅಂದರೆ ಅಪರಿಚಿತರು ಇರೋದ್ರಿಂದ ಅವರು ಕೂಡ ಅಷ್ಟೊಂದು ಇಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಪರಿಚಯ ಇರೋದಿಲ್ಲ. ಹೀಗಾಗಿ ಈ ಒಂದು ವಿಚಾರವನ್ನು ನೇರವಾಗಿ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಒಂದು ಅಲ್ಲಿ ಅನುಮಾನಾಸ್ಪದ ರೀತಿಯಾದಂಥ ಕಂಡುಬಂದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಫ್ರಿಡ್ಜನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಫ್ರಿಡ್ಜ್ನಲ್ಲಿ ಒಂದಷ್ಟು ದೇಹದ ಭಾಗಗಳು ಗೊತ್ತಾಗಿರುತ್ತೆ. ಪರಿಶೀಲನೆ ಮಾಡಿದಾಗ ಅದೊಂದು ಯುವತಿಯ ದೇಹ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. DCP ಅಂದರೆ ಕೇಂದ್ರ ವಿಭಾಗದ DCP ಶೇಖರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಸೋಕೋ ಟೀಮ್ ಅಂದರೆ ಸೀನ್ ಆಫ್ ಕ್ರೈಮ್ ಟೀಮ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅಡಿಷನಲ್ ಕಮಿಷನರ್ ಸತೀಶ್ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ವಿಚಾರದ ಬಗ್ಗೆ ಅಂದರೆ ಕೊಲೆಯ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಯಾಕಂದರೆ ಇಂಥ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅಂದರೆ ಯಾವ ರೀತಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹೆಣ್ಣುಮಕ್ಕಳ ವಿರುದ್ಧವಾಗಿ ಒಂದಷ್ಟು ಪ್ರಕರಣಗಳು ಕೂಡ ಹೊರಗಡೆ ಬಂದಿತ್ತು. ಅದರಲ್ಲೂ ಕೂಡ ಇಷ್ಟೊಂದು ಬ್ರೂಟಲ್ ಆಗಿ ಇಂಥ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ಅಂತಂದರೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳನ್ನು ಕತ್ತರಿಸಿ ಆತ ಫ್ರಿಡ್ಜಲ್ಲಿ ಇಟ್ಟಿದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಆ ಒಂದು 30 ಪೀಸ್ಗಳನ್ನು ಕೂಡ ಈಗಾಗಲೇ ಸೋಕೋ ಟೀಮ್ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೊಲೆಯಾದಂಥ ಸಂದರ್ಭದಲ್ಲಿ ಅಂದರೆ ಕೊಲೆಯಾದಂಥ ತಾಯಿಯ ಮತ್ತು ಅಕ್ಕ ಮನೆ ಬಳಿ ಬಂದಿರ್ತಾರೆ. ಅಂದರೆ ಕೊಲೆಯಾದಂಥ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಯಾವಾಗ ಪೊಲೀಸರು ಅವರಿಗೆ ಮಾಹಿತಿಯನ್ನು ನೀಡುತ್ತಾರೆ ಆಗ ಕೂಡಲೇ ಸ್ಥಳಕ್ಕೆ ಬಂದಿರುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗಾಗಲೇ ತಾಯಿ ಮತ್ತು ಅಕ್ಕನಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳನ್ನು ಮಾಡಿ ಆತ ಕೊಲೆ ಮಾಡಿದ್ದ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಅದನ್ನು ಸೋಕೋ ಟೀಮ್ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಡಿಷನಲ್ ಕಮಿಷನರ್ ಸತೀಶ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಯಾವೊಂದು ಮನಸ್ಥಿತಿಯಲ್ಲಿ ಇಂತಹ ಒಂದು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಮುಖ್ಯವಾಗುತ್ತೆ. ಈಗಾಗಲೇ ದೆಹಲಿಯಲ್ಲಿ ಮಹೇಶ್ ಹಾಗೆ ಸಂಪರ್ಕ